ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಪುನಃ ಜಾಮೀನಿಗಾಗಿ ಅರ್ಜಿಯನ್ನ ಹಾಕೊಳ್ತಾ ಇದ್ದು, ಆದರೆ ಕೋರ್ಟ್ ಜಾಮೀನನ್ನು ವಜಾಗೊಳಿಸುವ ಮೂಲಕವಾಗಿ ಈಗ ಮತ್ತೆ ನೇಹಾ ಕುಟುಂಬಸ್ಥರಿಗೆ ಒಂದು ಸಂತಸ ಆಗಿದೆ. ಕಾರಣ ಅರ್ಜಿ ವಜಾವನ್ನ ಮಾಡಿದೆ ಧಾರವಾಡ ಹೈಕೋರ್ಟ್ನ ಪೀಠ. ಇದು ನ್ಯಾಯಕ್ಕೆ ಸಂದ ಜಯ ಅನ್ನುವಂತಹ ಹೇಳಿಕೆಯನ್ನ ನೇಹಾ ಕುಟುಂಬಸ್ಥರು ನೀಡಿದ್ದಾರೆ. ನೇಹಾ ಪರ ವಕೀಲರು ಕೂಡ ಈ ಬಗ್ಗೆ ಮಾತನಾಡಿದ್ರು. 3 ಬಾರಿ ಅರ್ಜಿಯನ್ನ ಹಾಕೊಂಡಿದ್ದಂತಹ ಫಯಾಜ್ 3 ಬಾರಿಯೂ ಕೂಡ ಅರ್ಜಿ ತಿರಸ್ಕೃತಗೊಂಡಿದೆ. ಆತನಿಗೆ ಜೈಲೇ ಗತಿ ಅನ್ನುವಂತಹ ಹೇಳಿಕೆಯನ್ನ ನೇಹಾ ಪರವಾಗಿ ವಾದವನ್ನ ಮಾಡಿರ್ತಕ್ಕಂತಹ ವಕೀಲರು ಕೂಡ ಮಾತನಾಡಿದ್ದಾರೆ. ಫಯಾಜ್ ಕಾಲೇಜಿನ ಬಳಿ ಹೋಗಿ ಆಕೆಗೆ ಹೇಗೆ ಚಾಕುವಿನಿಂದ ಇರಿದು ಕೊನೆಗೆ ಸಾಯಿಸಿದ್ದ, ಅನಂತರ ಆತನನ್ನು ಬಂಧನಕ್ಕೆ ಒಳಪಡಿಸಲಾಗಿತ್ತು. ಹಲವಾರು ಕಾರಣಗಳನ್ನು ಕೊಟ್ಟು ಜಾಮೀನಿಗಾಗಿ ಅರ್ಜಿಯನ್ನು ಹಾಕಿದ್ದ, ಅರ್ಜಿ ವಜಾಗೊಂಡಿದೆ. ಇವತ್ತು ಕೂಡ ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಅದನ್ನೇ ಕೂಲಂಕುಷವಾಗಿ ನಮ್ಮ ವಕೀಲರಾದ ರಾಘವೇಂದ್ರ ಮುತ್ತಿಗೆಕರು ಮತ್ತು ಪ್ರಕಾಶ್ ಅಂಜನಿಮಠರು ವಾದವನ್ನು ಮಾಡಿ ಇವತ್ತು ಕೂಡ ಅದನ್ನು ಬೇಲ್ ರಿಜೆಕ್ಟ್ ಆಗಿದೆ. ಸತತ 3ನೇ ಬಾರಿ ಬೇಲ್ ರಿಜೆಕ್ಟ್ ಆಗಿದೆ. ಇದು ಸತ್ಯಕ್ಕೆ ಜಯವಾಗಿದೆ ಅಂತ ಭಾವಿಸ್ತೀವಿ. ಅದ್ರ ಜೊತೆಗೆ ನಾವು ಉಚ್ಚ ನ್ಯಾಯಾಲಯ ಕೂಡ ಅಭಿನಂದಿಸ್ತೀವಿ. ಮತ್ತು ಇದರಿಂದ ಸಾಕಷ್ಟು ಸಲ ಈಗ ಕೇಸು ಕೂಡ ಸ್ಟೇ ಮಾಡಿಸಿದ್ದಾರೆ ಮತ್ತು ಅನೇಕ ಕೈವಾಡಗಳು ಇದಕ್ಕೆ ಆಗಲೇ ಡೇ 1ಇಂದನೇ ಈ ಕೊಲೆ ಕೇಸ್ನಾಗಿಂದನೇ ಪ್ರಾರಂಭ ಇದೆ. ಇಲ್ಲಿಯೂ ಕೂಡ ಅವರ ಪ್ರಯತ್ನ 3ನೇ ಬಾರಿ ಕೂಡ ವಿಫಲ ಆಗಿದೆ. ಸತ್ಯಕ್ಕೆ ಜಯ ಆಗಿದೆ. ಉಚ್ಚ ನ್ಯಾಯಾಲಯಕ್ಕೆ ನ್ಯಾಯಾಧೀಶ